ಸರ್ಕಾರ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಾವೆಲ್ಲ ವ್ಯವಸ್ಥೆಯನ್ನ ಕೊಟ್ಟಿದ್ದೀವಿ, ಟ್ಯಾಬ್ಲೆಟ್ ಕೊಡ್ತೀವಿ, ಅದನ್ನು ಕೊಡ್ತೀವಿ, ಎಲ್ಲ ಬೇಡ, ಜನೌಷಧಿ ಕೇಂದ್ರಗಳು ಬೇಡ ಅಂತೆಲ್ಲ ಮಾಡಿದ್ರು. ಆದರೆ ಇಲ್ಲಿ ಕರೆಕ್ಟಾಗಿ ವಿದ್ಯುತ್ ಸಂಪರ್ಕನೇ ಇಲ್ಲ ರೀ. ಫ್ಯಾನು, ವೆಂಟಿಲೇಟರ್ ಇಲ್ಲದೇನೆ ರೋಗಿಗಳು ಪರದಾಡಿದ್ದಾರೆ. ಆಸ್ಪತ್ರೆಗಳಿಗೆ ಹೋಗ್ಬಿಟ್ಟು ಮೇಣದ ಬೆಳಕಿನಲ್ಲಿ ರೋಗಿಗಳು ಮಲಗುವ ಪರಿಸ್ಥಿತಿ ಅಂತಂದ್ರೆ ಯಾವ ರೀತಿಯಾದಂಥ ದುಸ್ಥಿತಿ ಬಂದಿದೆ ಅಂತ. ಬಳ್ಳಾರಿ ಜಿಲ್ಲೆ ಕಂಪ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿರುವಂತಹ ಅವ್ಯವಸ್ಥೆಯನ್ನು ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ. ಅಯ್ಯೋ 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 ಅಯ್ಯೋ, ಎಂಥ ದುರುಳರಿ ನೀವೆಲ್ಲ. ಸರ್ಕಾರ ಇಷ್ಟೆಲ್ಲ ದುಡ್ಡು ಕೊಡುತ್ತೆ, ವ್ಯವಸ್ಥೆಯನ್ನ ಮಾಡುತ್ತೆ, ಯಾರಾದ್ರೂ ಎಮರ್ಜೆನ್ಸಿ ಅಂದ್ರೆ ಬಂದ್ರೆ ಏನ್ರಿ ಅಲ್ಲಿ ಸಾಯ್ಬೇಕಾ? ಉಳಿದಿದ್ದೆಲ್ಲ ಮಾತನಾಡ್ತೀರಾ ದೊಡ್ಡ ದೊಡ್ಡ ವಿಚಾರಗಳನ್ನೆಲ್ಲ. ಕನಿಷ್ಠ ಮೂಲ ಸೌಕರ್ಯ ಕೊಡೋಕ್ಕೂ ಆಗಲ್ವಾ ಯೋಗ್ಯತೆಗೆ? ಸರ್ಕಾರಿ ಆಸ್ಪತ್ರೆಯಲ್ಲಿ ಕರೆಂಟ್ ಇಲ್ಲ ಅಂತಂದ್ರೆ ಏನ್ರಿ? ಬದುಕಬೇಕಾ ಬದುಕಬಾರ್ದಾ ಅಲ್ಲಿರುವಂತಹ ಪೇಷಂಟ್ಸ್ಗಳು, ರೋಗಿಗಳು? ಯಾವ ರೀತಿಯಾಗಿ ಅವ್ಯವಸ್ಥೆ ಅಂತ ಈ ಮಟ್ಟಕ್ಕೆ? ನಿಮ್ಮ ಹಠಕ್ಕೋಸ್ಕರ ಆಸ್ಪತ್ರೆ ಮುಂಭಾಗದಲ್ಲಿರುವಂತಹ ಜನೌಷಧಿ ಕೇಂದ್ರಗಳನ್ನು ತೆಗೆದುಹಾಕಿದೆ. ನೆಟ್ಟಿಗೆ ಆ ಟ್ಯಾಬ್ಲೆಟ್ಸ್ಗಳನ್ನ ಕೊಡೋಕೆ ಯೋಗ್ಯತೆ ಇಲ್ಲ. ಒಂದು ಟ್ಯಾಬ್ಲೆಟ್ ಕೇಳಿದ್ರೆ ಅದಿಲ್ಲ ಇದಿಲ್ಲ ಅಂತ ಹೇಳ್ಬಿಟ್ಟು ಬರೆದು ಆಚೆ ಕಳಿಸ್ತೀರಾ. ಕರೆಂಟು ಇಲ್ಲ.